ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು ತನು ನಿನ್ನದು ಮನವು ನಿನ್ನದು. ನಾನು ಹೊಳೆವೆನು ನೀನು ಬೆಳೆದರೆ ನಾನು ಬೆಳೆವೆ. ನೀನು ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮೂರ್ತಿಯವರ ನೇತೃತ್ವದಲ್ಲಿ ಕುವೆಂಪು ಅವರ ಜಯಂತಿಯನ್ನು ಗಾಂಧಿನಗರದಲ್ಲಿ ಅಂದರೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಈ ದಿನ ಸರಳವಾಗಿದ್ದರೂ ಕೂಡ ಭಾಳ ಅದ್ಧೂರಿಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸಿದ್ದಾರೆ. ಕನ್ನಡ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಅನೇಕ ಗಣ್ಯರನ್ನು ಹೋರಾಟಗಾರರನ್ನು ಕರೆಸಿ ಅಭಿನಂದಿಸಿದ್ದಾರೆ. ಕುವೆಂಪು ಅವರು ಬರೆದಿರ್ತಕ್ಕಂಥ ಅವ್ರ ಕುರಿತಾದಂಥ ಪುಸ್ತಕವನ್ನು ಕೊಡೋದರ ಮೂಲಕ ಕುವೆಂಪು ಅವರ ಹೆಸರು ಮನೆ ಮನೆಯಲ್ಲಿ ಮನದಲ್ಲಿ ಬೇರೂರುವ ರೀತಿಯಲ್ಲಿ ಒಂದು ಮಹತ್ತರವಾದಂಥ ಕೆಲಸವನ್ನು ಮೂರ್ತಿಯವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಬ್ಬ ದಲಿತ ಮತ್ತು ಕನ್ನಡ ಪರ ಹೋರಾಟಗಾರನಾಗಿ ಮೂರ್ತಿಯವರನ್ನು ಅಭಿನಂದಿಸ್ತೀನಿ. ಮತ್ತು ಕನ್ನಡದ ಕೆಲಸ ಸಾಧ್ಯ ಆಗೋದು, ಕನ್ನಡ ಸಾಹಿತ್ಯ ಬೆಳೆಸೋದು ಅದು ಯಾವಾಗಂದರೆ ಕುವೆಂಪು ಅಂತ ಅವರ ಮಹತ್ತರ ಕವಿಗಳು, ಅವ್ರ ರಾಷ್ಟ್ರಕವಿ ಯಾವುದು, ಜಗದ ಕವಿ ಆಗ್ಬೋದು, ಯುಗದ ಕವಿ, ಅವರು ಬರೆದಿರ್ತಕ್ಕಂಥ ಸಾಹಿತ್ಯ ಬರೀ ಕನ್ನಡದಲ್ಲೇ ಇಲ್ಲ, ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಷಯ. ಹೀಗಾಗಿ ರಾಷ್ಟ್ರ ಕವಿ ಅಷ್ಟೇ ಅಲ್ಲ, ಇವರು ಜಗದ ಕವಿ ಅಂತೇಳಿ ನಾವೆಲ್ಲರೂ ಕೂಡ ಕುವೆಂಪು ಅವ್ರನ್ನ ಅಭಿನಂದಿಸ್ತಾ ಇದ್ದೀವಿ. ಹಾಗೆ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಅಣ್ಣವರು ಬಂದಿರೋದೇ ನಮಗೆ ಭಾಗ್ಯ. ಈ ರಾಜ್ಯದಲ್ಲಿ ಬಡವರ ಪರವಾಗಿ ಯಾರಾದರೂ ಇವತ್ತು ಧ್ವನಿ ಎತ್ತಾರೆ, ದಲಿತರ ಪರವಾಗಿ ಧ್ವನಿ ಎತ್ತಾರೆ, ಸಾಮಾನ್ಯ ಜನರ ಪರವಾಗಿ ಧ್ವನಿ ಎತ್ತಾರೆ ಅಂದರೆ ಅದು ಡಾಕ್ಟರ್ ವೆಂಕಟೇಶಣ್ಣವರು. ಯಾವುದೇ ಕಾರ್ಯಕ್ರಮ ಇರಲಿ, ಕನ್ನಡದ ಕಾರ್ಯಕ್ರಮ ಇರಲಿ, ಬಡವರ ಕಾರ್ಯಕ್ರಮ ಇರಲಿ, ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಬರ್ತಾರೆ. ಇವತ್ತು ವಿಶ್ವಮಾನವ, ರಾಷ್ಟ್ರಕವಿ, ಜಗದ ಕವಿ, ಕನ್ನಡದ ಅಭಿಮಾನನ ಅಪಾರವಾಗಿ ಹೃದಯದಲ್ಲಿ ಇಟ್ಕೊಂಡಂಥ ನಮ್ಮ ಕುವೆಂಪು ಅವ್ರದ್ದು 24ನೇ ವರ್ಷ ನಿರಂತರವಾಗಿ ಸೇವೆಯಲ್ಲಿ ನಾವೆಲ್ಲ ನನ್ನ ಸ್ನೇಹಿತರು ಸೇವೆಯಲ್ಲಿ ನಮ್ಮ ಸಂಘಟನೆ ವತಿಯಿಂದ 24 ವರ್ಷ ಕೇಂದ್ರ ಭಾಗ ಬೆಂಗಳೂರು ಹೃದಯ ಭಾಗದಲ್ಲಿ ತಾಯಿ ಹೆಣ್ಣಮ್ಮನ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಮಾಡ್ಕೊಂಬರ್ತಾಯಿದ್ದೀವಿ. ಇವತ್ತು ಹಾಗೆ ನಮ್ಮ ಹಿರಿಯ ಅಧಿಕಾರಿಗಳು, ಸಾಹಿತ್ಯಗಳು ಕನ್ನಡದ ಅಭಿಮಾನನ ಹೆಚ್ಚಿನ ರೀತಿ ಸಂಪಾದನೆ ಮಾಡಿರುವಂಥ ನಮ್ಮ ಸಹಕಾರ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ನಮ್ಮ ಲಕ್ಷ್ಮೀಪತಿಯವರು ಬಂದಿದ್ದಾರೆ. ನಮ್ಮ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಹಾಗೆ ವೆಂಕಟೇಶ್ವರ್ ಇದ್ದಾರೆ, ವಾಣಿಜ್ಯ ಮಂಡಳಿ ಸುರೇಶ್ ಅಣ್ಣವ್ರು ಇದ್ದಾರೆ, ಇನ್ನು ಗಂಧರ್ವ ಸೀನಣ್ಣವರಿದ್ದಾರೆ. ಹಲವು ಮಾನ್ಯರು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಖುಷಿ ಆಗ್ತಾಯಿದೆ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮಾತಾಡೋದ್ರಿಂದ ಏನಿಲ್ಲ, ಕನ್ನಡದ ಸೇವೆನ ನೀವು ಯಾವುದೇ ಕೆಟ್ಟ ಮನಸ್ಸು ಇಟ್ಕೊಳ್ದಲೇ ಯಾರೇ ಮಾಡಲಿ ಕನ್ನಡದ ಸೇವೆಗೆ ನೀವು ನಿರಂತರವಾಗಿ ತೊಡಸ್ಕೊಂಡು ಕನ್ನಡದ ಕಾರ್ಯಕ್ರಮ ಯಾರು ಮಾಡ್ತಾರೋ ಅವ್ರಿಗೆ ಸಹಕಾರ ಮಾಡುವಂಥ ಕೆಲಸ ಮಾಡಿ, ಕಾಲೆಳೆಯುವಂಥ ಕೆಲಸ ಮಾಡಬೇಡಿ ದಯಮಾಡಿ. ಸ್ನೇಹಿತರೆ, 45 ವರ್ಷದಿಂದ ನಿರಂತರವಾಗಿ ನಾನು ಸೇವೆ ಮಾಡಿಕೊಂಡು ಈ ರಾಜ್ಯದಲ್ಲಿ, ಈ ನಗರದಲ್ಲಿ, ಗಾಂಧಿನಗರದಲ್ಲಿ ತಾಯಿ ಆಶ್ರಯದಲ್ಲಿ ಕೆಲಸ ಕಾರ್ಯ ಮಾಡಿಕೊಂಡು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನನ ಇಟ್ಕೊಂಡು ಈ ನಗರಕ್ಕೆ ಬಂದೆ. ನಮ್ಮದಿಲ್ಲೇ ಕುಣಿಗಲ್ ತಾಲೂಕು ಕೋಡಿಹಳ್ಳಿ ನಮ್ಮೂರು. ನಾವು ಸಣ್ಣ ಒಬ್ಬ ರೈತನ ಮಗ, ನಮಗೇನು ಆ ತಾಯಿ ಇಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ, ಕನ್ನಡದ ಸೇವೆನ ಮಾಡ್ತಾಯಿದ್ದೀವಿ. ಹಾಗೆ ನಿಮ್ಮ ಜೊತೆಯಲ್ಲಿರುವಂಥ ಭಾಗ್ಯ ನಮಗಿದೆ. ಯಾರೇ ಮಾಡಿದರು ಕನ್ನಡದ ಸೇವೆ ಮಾಡಿ, ಇಂಥ ಮಾನ್ಯರು ಸೇವೆಗಳನ್ನ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಕುವೆಂಪು ಅವ್ರಿಗೆ ವಿಶೇಷವಾಗಿ ನಾನು ಗೌರವಿಸ್ತೀನಿ. ನಾನು ಈ ರೋಡ್ನಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಇಲ್ಲೇ ವೇದಿಕೆ ಹಾಕಿ ಈ ಹೃದಯ ಭಾಗದಲ್ಲಿ ಸಾಕಷ್ಟು ಕಾರ್ಯಕ್ರಮಕ್ಕೆ ಈ ಭಾಗದ ಹೃದಯವಂತರು, ಸ್ನೇಹಿತರು,
ಬುದ್ಧಿಜೀವಿಗಳು, ಮಠಾಧಿಪತಿಗಳು, ಎಲ್ಲ ಪಕ್ಷದ ರಾಜಕಾರಣಿಗಳು, ಸಂಘಟನೆ ನಾಯಕರು ಬಂದೋಗಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಪಾಟೀಲ್ ಪುಟ್ಟಪ್ಪ ಅವ್ರಿಗೆ ಕರೆದು ಇಲ್ಲಿ ಧೀಮಂತ ನಾಯಕ, ಕನ್ನಡದ ಉತ್ತರ ಕರ್ನಾಟಕದ ಹೋರಾಟಗಾರ ಅಂಥವ್ರನ್ನ ಕರೆದು ವೀರ ಕನ್ನಡಿಗ ಪ್ರಶಸ್ತಿ ಕೊಟ್ಟಿದ್ದೀನಿ. ನಮ್ಮ ವಾಟಾಳ್ ನಾಗರಾಜ್ ಅವರು ನಿರಂತರವಾಗಿ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ರಾಜ್ ಅಭಿಮಾನಿ ಸಂಘ ಸಾರಾ ಗೋವಿಂದ್ ಅವರು ಇದ್ದಾರೆ. ಹಾಗೆ ಎಲ್ಲ ಕನ್ನಡ ಪರ ಸಂಘಟನೆ ನಾಯಕರು ನಮ್ಮ ಜೊತೆಯಲ್ಲಿದ್ದಾರೆ. ಸೇವೆ ಮಾಡಿಕೊಂಡು ನಾವು ಎಲ್ಲರನ್ನೂ ಅಪ್ಕೊಳ್ಳೋ ಕೆಲಸನ ನಾವು ಮಾಡ್ತಾಯಿದ್ದೀವಿ. ಗಾಂಧಿನಗರದಲ್ಲಿ ಯಾರೇ ಬಂದರೂ ಕೂಡ ಕನ್ನಡದ ಸೇವೆಗೆ ನಿರಂತರವಾಗಿ ಅಪ್ಕೊತಾ ಇದ್ದೀವಿ. ಅದರಲ್ಲಿ ಎರಡು ಮಾತಿಲ್ಲ. ನನ್ನ ಉಸಿರು ಇರೋವರೆಗೂ, ನನ್ನ ತಾಯಿ ಆಶ್ರಯ ನನಗೆ ಆಶೀರ್ವಾದ ಇರೋವರೆಗೂ ಕನ್ನಡದ ಸೇವೆ ನಾನು ಒಬ್ಬನಾದರೂ ನಿಂತು ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಯಕರೇ, ಒಳ್ಳೆಯದಾಗೆ. ಹಾಗೆ ನಮ್ಮ ಲಕ್ಷ್ಮೀಪತಿಯವರು ಕನ್ನಡ ಅಭಿಮಾನನ ಹೆಚ್ಚಿನ ರೀತಿ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಮುಂದೆ ಒಂದು ದಿವಸ ಅವರಿಗೆ ಬರವಣಿಗೆಯಲ್ಲಿ ಕುವೆಂಪು ಅವ್ರಿಗೆ ಇವತ್ತು ನಾವು ಸೇವೆ ಮಾಡ್ತಾ ಇದ್ದೀವಿ. ಹಾಗೆ ಅವರು ಕೂಡ ಅಂಥ ಸೇವೆ ಮಾಡುವಂಥ ಮನೋಭಾವನ ಅವ್ರಿಗೆ ಕೊಡಲಿ, ಒಂದೆರಡು ಹಿತನುಡಿಗಳನ್ನ ಹೇಳಲಿ ಅಂತ ನಾನು ಲಕ್ಷ್ಮೀಪತಿ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಮ್ಮ ವೆಂಕಟಸ್ವಾಮಿ ಅವರು ಗುರುಗಳು ಬಂದಿದ್ದಾರೆ. ಅಂದರೆ ಇಬ್ಬರು ಸಹ ಸರಳ ನಾಯಕರು ಇವರು. ಕುವೆಂಪು ಸಹ ತನ್ನ ಸಾಹಿತ್ಯದಲ್ಲಿ ಸರಳತೆಯನ್ನು ಅವರು ಕಾಡ್ಕೊಂಡಿದ್ದಾರೆ. ಸರಳತೆ ಇದೆ ಅವರ ಸಾಹಿತ್ಯದ ಪ್ರತಿ ಯಾವುದೇ ಸಾಹಿತ್ಯ ನೋಡಿದ್ರು ಅವರ ಸರಳತೆಯನ್ನು ನಾವು ಕುವೆಂಪು ಸಾಹಿತ್ಯದಲ್ಲಿ ನಾವು ನೋಡ್ತೇವೆ. ಅದಕ್ಕೆ ಇವತ್ತು ರಾಜ್ಕುಮಾರ್ ಅವರು ಸಹ ಸರಳ ಜೀವನದಿಂದ ಯಾಕೆ ಆಚರಣೆ ಮಾಡಿದ್ರು ಅಂತಂದರೆ ಕುವೆಂಪು ಅವರ ಸಾಹಿತ್ಯದಿಂದ ಪ್ರೇರೇಪಿತರಾಗಿ ಇವತ್ತು ರಾಜ್ಕುಮಾರ್ ಅವರು ಸರಳ ಜೀವನವನ್ನು ಆಚರಣೆ ಮಾಡಿದರು. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಬೇಕಾಗ್ತದೆ. ಯಾಕಪ್ಪ ಅಂತಂತಂದರೆ ಇವತ್ತು ರಾಷ್ಟ್ರಕವಿ ಕುವೆಂಪುರವರು ಕನ್ನಡ ಸಾಹಿತ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದರು. ಇವತ್ತು ಮೊದಲ ಜ್ಞಾನಪೀಠ ಪ್ರಶಸ್ತಿ ಇರ್ಬೋದು, ಪಂಪ ಪ್ರಶಸ್ತಿ ತೊಗೊಂಡಿದ್ದಾರೆ. ಅದೇ ರೀತಿಯಾಗಿ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತೆಗೆದುಕೊಂಡವರು ನಮ್ಮ ಕುವೆಂಪುರವರ ಸಾಹಿತ್ಯ ಏನಪ್ಪ ಅಂತಂದರೆ ಸಾಹಿತ್ಯವನ್ನು ಯುಗ ಧರ್ಮಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗಬೇಕು ಅಂತ ಹೇಳಿದ್ದು ಕುವೆಂಪುರವರು. ಇವತ್ತು ರಾಮಾಯಣ ದರ್ಶನ ಬರೋದು, ರಾಮಾಯಣ ದರ್ಶನದಲ್ಲೂ ಸಹ ನಾವೇನು ಮಹಿಳೆಯರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ರಾಮಾಯಣ ದರ್ಶನದಲ್ಲಿ ಏನೋ ನಾವು ಹಿಂದೆ ವಾಲ್ಮೀಕಿ ರಾಮಾಯಣದಲ್ಲಿ ಏನಾಗ್ತೀವಿ, ನಾವು ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡ್ತಾರೆ. ಆದರೆ ಕುವೆಂಪುರವರು ಅಲ್ಲಿ ಸೀತೆ ಮಾತ್ರ ಅಲ್ಲ, ರಾಮನನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸ್ತಾರೆ ರಾಮಾಯಣ ದರ್ಶನದಲ್ಲಿ. ಅಂದರೆ ಅವರು ಏನೋ ಹೇಳ್ತಾರೆ ಅಂತಂದರೆ ಸಮಾನತೆಯಿಂದ ಇರಬೇಕು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಯಾರಾದರೂ ಹೇಳಿದರೆ ಅದು ಕುವೆಂಪುರವರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಎಲ್ಲ ಜನಾಂಗದವರು ನಾವು ಸರ್ವ ಜನಾಂಗದ ರೀತಿ ಮಾಡಬೇಕು. ಯಾಕೆಂತಂದರೆ ಯಾವ ಶಾಸ್ತ್ರ ಹೇಳಿದಾರೇನೋ ಹೃದಯ ಶ್ರೀಮಂತಿಕೆ ಇಲ್ಲ ಅಂತಂದರೆ ಯಾವ ಶಾಸ್ತ್ರ ಏನು ಇದಲ್ಲ, ಹೃದಯ ಶ್ರೀಮಂತಿಕೆ ಇರಬೇಕು ಅಂತ ಹೇಳಿದವರು ಕುವೆಂಪುರವರು. ಇವತ್ತು ಕುವೆಂಪುರವರ ಈ ಒಂದು ಜನ್ಮ ದಿನಾಚರಣೆಯನ್ನು ಇವತ್ತು ನಮ್ಮ ಕೆ.ಸಿ. ಮೂರ್ತಿಗಳು ಆಚರಣೆ ಮಾಡುವುದರ ಮುಖಾಂತರ ಇವತ್ತು ಆ ಒಂದು ಕುವೆಂಪುರವರ ಒಂದು ಹುಟ್ಟುಹಬ್ಬಕ್ಕೆ ಒಂದು ಪ್ರಾಶಸ್ತ್ಯವನ್ನು, ಹೃದಯವಂತಿಕೆಯನ್ನು ಇವತ್ತು ಅವರು ಇದು ಮಾಡಿದ್ದಾರೆ. ಪ್ರತಿ ವರ್ಷವೂ ಸಹ. ಯಾಕೆಂತಂದರೆ ನಾನು ಕೆ.ಸಿ. ಮೂರ್ತಿಯವ್ರನ್ನ ಒಂದು ಮಾತು ಕೇಳ್ತೀನಿ, ಆಳ್ವಾರರಿಗೆ ಹೋಲಿಸ್ತೀನಿ. ನಮ್ಮ ವಿವೇಕಾನಂದ ಅವರು ವಿಶ್ವಮಟ್ಟದಲ್ಲಿ ಹೆಸರು ಮಾಡೋಕ್ಕೆ ಕಾರಣ ಆಳ್ವಾರರು ಪಾದಯಾತ್ರೆ ಮಾಡುವುದರ ಮುಖಾಂತರ ಹಣ ಸಂಗ್ರಹ ಮಾಡಿ ಅದು ಚಿಕಾಗೋ ಸಮ್ಮೇಳನ ಕಳಿಸ್ತಾರೆ. ಹೋದಂಥ ಸಂದರ್ಭದಲ್ಲಿ ಅವರು ವಿಶ್ವಮಟ್ಟಕ್ಕೆ ಏರ್ತಾರೆ. ಆಗ ಕೇಳ್ತಾರೆ ಆಳ್ವಾರನ್ನ, ನಿಮ್ಮ ಹೆಸರು ಹೇಳಲಿಲ್ವಲ್ಲ ಅಲ್ಲಿ ಒಂದು ಚಿಕಾಗೋ ಸಮ್ಮೇಳನದಲ್ಲಿ ಅಂತ. ನನ್ನ ಹೆಸರು ಹೇಳ್ಬೇಡ, ನನ್ನ ನಾಡು ನನ್ನ ದೇಶದ ಸಂಸ್ಕೃತಿಯನ್ನು ವಿಶ್ವಮಟ್ಟಕ್ಕೆ ಏರಿಸಿರಲ್ಲ ಅಷ್ಟೇ ಸಾಕು ಅಂತ. ಅದೇ ರೀತಿಯಾಗಿ ಇವತ್ತು ಕನ್ನಡ ನಾಡು ನುಡಿಗೆಗೆ ದುಡಿದಂಥವರನ್ನು ಆ ಹುಟ್ಟುಹಬ್ಬವನ್ನು ಯಾರೇ ಮಾಡಿದ್ರು ಸಹ ಪ್ರತಿ ವರ್ಷವೂ ಸಹ ಅದು ಪ್ರಾಮಾಣಿಕವಾಗಿ ಕೆ.ಸಿ. ಮೂರ್ತಿಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೆ.ಸಿ. ಮೂರ್ತಿಯವರು ಒಂದು ರೀತಿ ನಮ್ಮ ಕುವೆಂಪುರವರು ಅಂತಂದಾಗ ಸಾಹಿತ್ಯವನ್ನು ಅವರೊಂದು ದೇವರ ರೀತಿ ನೋಡಿದಂಥವರು ಕುವೆಂಪುರವರು. ಏಕಪ್ಪ ಅಂತಂದರೆ ಮಲಗಿ ನೆನೆದರೆ ಭಕ್ತ ಕುಳಿತು ಕೇಳಿದನು ಶಿವನು, ಕುಳಿತು ನೆನೆದರೆ ಭಕ್ತ ನಿಂತು ಕೇಳಿದನು ಶಿವನು, ನಿಂತು ನೆನೆದರೆ ಭಕ್ತ ಕುಣಿದು ಕೇಳಿದನು ಶಿವನು, ಕುಣಿದು ನೆನೆದರೆ ಭಕ್ತ ಭಕ್ತರೇ ಶಿವನಾದನು, ಶಿವನೇ ಭಕ್ತರಾದನು, ಭಕ್ತರ ಜೊತೆ ಶಿವೈಕ್ಯನಾಗಿ ಶಿವನದ ಭಕ್ತೈಕ್ಯನಾದನು. ಆ ರೀತಿಯಾಗಿ ಮತ್ತು ಭಕ್ತ ಮತ್ತು ಶಿವನ ರೂಪದಲ್ಲಿ ಸಾಹಿತ್ಯವನ್ನು ಕಂಡಿಡಿದವರು ಅಂತಂದರೆ ಕುವೆಂಪುರವರು. ಅದೇ ರೀತಿಯಾಗಿ ಕುವೆಂಪುರವರ ಗುರುವಾಗಿ ಶಿಷ್ಯನಾಗಿ ಇವತ್ತು ಕೆ.ಸಿ. ಮೂರ್ತಿಯವರು ಹುಟ್ಟುಹಬ್ಬನ ಅದ್ಭುತವಾಗಿ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಹೇಳಿ. ಏನು ಗಾಂಧಿನಗರದ ಮುಖ್ಯ ರಸ್ತೆಯಲ್ಲಿ ಇವತ್ತಿನ ದಿವಸ ರಾಷ್ಟ್ರಕವಿ ಕುವೆಂಪು ಅವರು ಕುಪ್ಪಹಳ್ಳಿ ವೆಂಕಟರಾಮಯ್ಯ ಪುಟ್ಟಪ್ಪನವರು ಅವರ ಕಾವ್ಯನಾಮ ಕುವೆಂಪು ಅಂತೇಳಿ ಅವರ 24ನೇ ವರ್ಷದ ಇವತ್ತು ಜನ್ಮ ದಿನಾಚರಣೆಯನ್ನು ಇಲ್ಲಿ ಆಚರಿಸಲಾಗ್ತಾ ಇದೆ. ಇವತ್ತಿನ ದಿವಸ ಗಾಂಧಿನಗರದ ಹೃದಯ ಭಾಗದಲ್ಲಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಹೊರ ರಾಜ್ಯದಿಂದ ಬಂದಿರೋರು, ಹೊರ ಭಾಷೆಯವರು ಇರುವಂಥ ಈ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಕನ್ನಡವನ್ನು ನೆನೆಸ್ಕೊಂಡು ಕೆ.ಸಿ. ಮೂರ್ತಿಯವರು ಪ್ರತಿ ವರ್ಷ ಇವತ್ತಿನ ದಿವಸ ಕನ್ನಡದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೂಲ ನಿವಾಸಿಗಳು ಹಾಗೂ ಮೂಲ ಕನ್ನಡಿಗರಾದ ಇಲ್ಲಿ ಸಾಕಷ್ಟು ಜನ ಇವತ್ತಿನ ದಿವಸ ಕಡಿಮೆ ಆಗಿರೋದ್ರಿಂದ ಇಂಥ ಒಂದು ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಕನ್ನಡವನ್ನು ನೆನೆಸ್ಕೊಂಡು ಕನ್ನಡದ ನಾಡು ನುಡಿ ಮತ್ತು ಕನ್ನಡವನ್ನು ಬೆಳೆಸುವಂಥ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿರುವಂಥ ಕನ್ನಡಿಗರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಇದಕ್ಕೂ ನಿಜಕ್ಕೂ ಶ್ಲಾಘನೀಯ. ಯಾಕೆಂದರೆ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಕನ್ನಡದವರು ಆದ ಸುಮಾರು 8 ಜನ ರಾಷ್ಟ್ರಕವಿಗಳು ಇವತ್ತಿನ ದಿವಸ ಜ್ಞಾನಪೀಠ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ.
ಮಾಡಿದ್ದಾರೆ. ಆ ಜ್ಞಾನಪೀಠ ಪ್ರಶಸ್ತಿ ಬರೋದಕ್ಕೆ ಇವತ್ತಿನ ದಿವಸ ಆದಿಕವಿ ಪಂಪನಿಂದ ಹಿಡಿದು ಇವತ್ತು ಆಧುನಿಕ ಕವಿ ರಾಷ್ಟ್ರಕವಿ ಕುವೆಂಪು ಅವರು ಕೂಡ ಇವತ್ತು ಆ ಸಾಲಿಗೆ ಸೇರಿದ್ದಾರೆ. ಹಾಗೆ ಇವತ್ತಿನ ದಿವಸ 2000ಕ್ಕಿಂತ ಹಳೆಯದಾದ ಈ ಒಂದು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರೋದು ಕೂಡ ಶ್ಲಾಘನೀಯ. ಇನ್ನೂ ಕೂಡ ಇನ್ನು ಮುಂದೆ ಕನ್ನಡವನ್ನು ಬೆಳೆಸಬೇಕು, ಉಳಿಸ್ಬೇಕು ಹಾಗೂ ಕನ್ನಡದಲ್ಲೇ ನಾವೆಲ್ಲರೂ ಕೂಡ ವ್ಯವಹರಿಸಬೇಕು. ಹಾಗೆ ಕನ್ನಡದ ಪುಸ್ತಕಗಳನ್ನು ಓದುವಂಥ ಒಂದು ಕೆಲಸವನ್ನು ಕೈಂಕರ್ಯವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಲೆ ಸಾಹಿತ್ಯ ಇಂದಿನ ಆಗೋಣ ನಮ್ಮ ಜಮ್ಮು ಪಂಚಾಯತ್ ಏಕದೃಷ್ಟಿ ರಾಜನವರು ಅವರು ಮುಂದಿನ ಯಾವ ನಗರ ಹೆಸರು ಗೊತ್ತಿಲ್ಲ ಕೋವಿನ. ಆದರೆ ರಾಜನವರು ಅವರು ಕುಡಿಗಳ ಸಾಹಿತ್ಯ ಅವರಾದಂಥ ಒಂದು ಗೌರವ ತುಂಬಿತ್ತು. ನೀವು ನಮ್ಮ ಕುವೆಂಪು ಮುಸಲ್ಮಾನರಾಗಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮಾಡೋದು ನಮ್ಮದು ಒಳ್ಳೆಯ ಮಾರ್ಗದರ್ಶನ ಹೋಗೋಣ. ಅವರ ಹಿಡಿದ ಹೊಡೆದು ಯೋಗಿಯ ನೋಡಲಿ ಪನವನ ಮಯಸದ ಸೇವೆಯ ಪೂಜೆಯು ಕರ್ಮವೆಯು ಪರಸಾಧನವು ಕಷ್ಟದೊಡನ್ನವ ದುರ್ಬಲರಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಗುರುವಾಯೋ